10 ಡೇಸಲ್ಲಿ ಅವರಿಗೆ ಬೆರಳು ಮೂವ್ಮೆಂಟ್ ಆಯಿತು. ತುಂಬ ಜನ ಸ್ಟ್ರೋಕ್ ಇಂದ ಬಳಲ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕೆಲವೊಬ್ಬರಿಗೆ BP ಜಾಸ್ತಿ ಆಗ್ತದೆ, ಇಲ್ಲ BP ಕಡಿಮೆ ಆಗ್ತದೆ. ಅವರು ರೂಟೀನ್ ಬ್ಲಡ್ ಟೆಸ್ಟ್ ಆಗ್ಬೋದು, ವೈಟಲ್ಸ್ ಚೆಕ್ ಆಗ್ಬೋದು, ಯಾವುದೇ ರೀತಿ ಮಾಡ್ತಾ ಇರಲ್ಲ. ಒಂದು ಪೇಷಂಟ್ ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಕೇಳಿದ್ರು, ಸ್ಟ್ರೋಕ್ ಆಗಿದೆ ಸರ್, ಅವರು ಮೊದಲಿನಂತ ಆಗ್ಬಹುದಾ ಅಂತ ಕೇಳಿದ್ರು. ನರಗಳಿಗೆ ಸಂಬಂಧಪಟ್ಟದ್ದು ರೋಗ ಆಗಿರೋದ್ರಿಂದ ನಾನು ಹೇಳಿದೆ ಮುಂಚೆಕ್ಕಿಂತ ಸ್ವಲ್ಪ ಉತ್ತಮ ಮಾಡಬಹುದು ಅಂತ ನಾನು ಹೇಳಿದೆ. ಅವರು ಇಂಟ್ರೆಸ್ಟಿಂಗ್ ಆಗಿ ತಗೊಂಡ್ರು. 15 to 20 ಡೇಸಲ್ಲಿ ಅವರಿಗೆ ಸ್ವಲ್ಪ ಕಾಲ್ ಮೂವ್ಮೆಂಟ್ ಆಯಿತು. ಇದು 1.5 ತಿಂಗಳು ಆದಮೇಲೆ ಆ ವ್ಯಕ್ತಿ ವಿತ್ ಸಪೋರ್ಟ್ ನಿಂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಂದು ಹೇಳಿದ್ರು, ಕೈ ಹಿಡಿದ್ರು, ಮಗಳಿಗೆ ಆರೋಗ್ಯ ಬಂದಿದೆ, ನಿಂತ್ಕೋತಾ ಇದ್ದಾಳೆ, ನಮಗೆ ಒಂದು ತುಂಬಾ ಖುಷಿಯಾದ ವಿಚಾರ ಅಂತ ಹೇಳಿದ್ರು. ಪ್ರತಿಯೊಬ್ಬರಲ್ಲಿ ಏನು ಕಂಡೀಷನ್ ಯಾವ್ದಿದೆಯಾ ಅಂತ ನೋಡ್ಕೋಬೇಕು. ಫಸ್ಟ್ ಗ್ರೇಡಲ್ಲಿ ಇದೆಯಾ, ಸೆಕೆಂಡ್ ಗ್ರೇಡಲ್ಲಿ ಇದೆಯಾ, ಥರ್ಡ್ ಗ್ರೇಡಲ್ಲಿ ಇದೆಯಾ ನೋಡಿಕೊಂಡು ಆ ವ್ಯಕ್ತಿಗಳಿಗೆ ಚಿಕಿತ್ಸೆಯನ್ನ ಮಾಡಬೇಕಾಗ್ತದೆ. ಕೆಲವೊಬ್ಬರಿಗೆ 15 ಡೇಸಲ್ಲಿ ಆಗ್ಬೋದು, ಕೆಲವೊಬ್ಬರಿಗೆ 1.5 ತಿಂಗಳಲ್ಲೇ ಬದಲಾವಣೆ ಆಗ್ಬೋದು. ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗ್ತದೆ ಸರ್.